ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶಿವನಾಮ ಸ್ಮರಣೆ. ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಮುಂಜಾನೆಯಿಂದ ಪೂಜೆ. ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಪೂಜೆಯ ನಂತರ ಶಿವಲಿಂಗಕ್ಕೆ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗಿದೆ. ವರ್ಷಕ್ಕೊಮ್ಮೆ ಧಾರಣೆ ಮಾಡುವ ಶಿವನ ಚಿನ್ನದ ಮುಖವಾಡ ಜಯಚಾಮರಾಜೇಂದ್ರ ಒಡೆಯರ್ ನೀಡಿದಂಥ ಚಿನ್ನದ ಮುಖವಾಡ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಇವತ್ತು ದೇಶದಾದ್ಯಂತ ಶಿವನಾಮ ಸ್ಮರಣೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ಮಹಾಶಿವರಾತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಶಿವನ ಆರಾಧನೆಯಲ್ಲಿ ಮುಳುಗಿದ್ದಾರೆ ಭಕ್ತರು. ಅದೇ ರೀತಿಯಾಗಿ ಇದೀಗ ರಾಜ್ಯದಲ್ಲೂ ಕೂಡ ಅನೇಕ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಉಳ್ಳಂಥ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಶಿವನಾಮ ಸ್ಮರಣೆಯನ್ನು ಮಾಡಲಾಗ್ತಾ ಇದೆ. ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಮುಂಜಾನೆಯಿಂದ ಪೂಜಾ ಕಾರ್ಯಗಳು ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವರ್ಷಕ್ಕೆ ಒಮ್ಮೆ ಇಲ್ಲಿ ಚಿನ್ನದ ಮುಖವಾಡವನ್ನು ಧರಿಸಿ ಪೂಜೆಯನ್ನು ಮಾಡಲಾಗತ್ತೆ. ವರ್ಷಕ್ಕೆ ಒಮ್ಮೆ ಧರಿಸೋದ್ರಿಂದ ಇವತ್ತು ದೇವರನ್ನು ಕಣ್ತುಂಬಿಕೊಳ್ಳಬೇಕು ಅಂತ ದೂರದೂರಿನಿಂದ ಭಕ್ತರು ಆಗಮಿಸ್ತಾರೆ. ಯಾಕಂದರೆ ಪ್ರತಿ ದಿನವೂ ಪೂಜಾ ಕಾರ್ಯಗಳು ನಡೆಯುತ್ತೆ. ಆದರೆ ವರ್ಷಕ್ಕೊಮ್ಮೆ ಮಾತ್ರ ಈ ಅವತಾರದಲ್ಲಿ ದೇವರನ್ನು ನೋಡಬಹುದು. ಆ ಹಿನ್ನೆಲೆಯಲ್ಲಿ ಇವತ್ತು ದೇವರ ಕೃಪೆಗೆ ಪ್ರಾಪ್ತರಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅನೇಕ ಭಕ್ತರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಜಯಚಾಮರಾಜೇಂದ್ರ ಒಡೆಯರವರು ನೀಡಿದಂಥ ಚಿನ್ನದ ಮುಖವಾಡವನ್ನು ಧರಿಸಿ ಈ ಒಂದು ಪೂಜೆಯನ್ನು ಮಾಡಲಾಗತ್ತೆ. ರಾಜ ಮನೆತನದಿಂದಲೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಗುಲಾಬಿ ಕವರ್ ಇದೆ ಅಂತೆಲ್ಲ ಕೊಡಿ. ಶುಭ ಸಂದರ್ಭದಲ್ಲಿ ಅರಮನೆ ಪರಂಪರೆಯಂತೆ ನಮ್ಮ ಏನು ತ್ರಿಪುರ ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಏನು ಸ್ವಾಮಿ ಇದ್ದಾರೆ ಅಲ್ಲಿಗೆ ಆಗಮಿಸಿ ಇವತ್ತು ಪೂಜಾ ಏನು ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿ. ನಮ್ಮ ಸಾಮಾನ್ಯವಾಗಿ ಬರೀ ಶಿವನ ಪೂಜೆ ಆಗುತ್ತೆ ಸಾಯಂಕಾಲ. ಇಲ್ಲಿ ಬೆಳಗ್ಗೆ ತ್ರಿನೇಶ್ವರಕ್ಕೆ ಬರೋದು, ಸಾಯಂಕಾಲ ಶಿವನ ಪೂಜೆ. ಮಧ್ಯದಲ್ಲಿ ಏನು ನಗರದಲ್ಲಿರುವಂಥದ್ದು ಏನು ಪ್ರಮುಖ ದೇವಸ್ಥಾನಗಳಿಗೆ ಅವ್ರು ಆಹ್ವಾನ ಮಾಡಿದರೆ ಹೋಗ್ತಾರೆ. ಇಲ್ಲ, ತಾಯಿ ಆಶೀರ್ವಾದದಿಂದ, ಈ ತ್ರಿನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ 2ನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ. ಅವನ ಹೆಸರು ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರ್ ಅಂತ. ಎಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ, ಮತ್ತೆ ನಿಮ್ಮ ಬೆಂಬಲ ಎಲ್ಲಾನು ಕೂಡ ಇದ್ರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ಥ್ರೋ ನಡೆಸಿದ್ದಾರೆ, ನೋಡೋಣ ಬನ್ನಿ. ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಾಲಯದಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಪೂಜೆ ಪುನಸ್ಕಾರಗಳು, ರುದ್ರಾಭಿಷೇಕಗಳು, ಹೀಗೆ ಹಲವು ಆರಾಧನೆಗಳನ್ನ ಮಾಡಲಾಗ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ತ್ರಿನೇಶ್ವರನಿಗೆ ಮಹಾರಾಜರು 11 kg ಚಿನ್ನದ ಕೊಳಗವನ್ನು ಕೂಡ ನೀಡಿದ್ದಾರೆ ಕೊಡುಗೆಯಾಗಿ. ಆ ಒಂದು ಕೊಳಗದ ಧಾರಣೆ ಇವತ್ತಾಗುತ್ತೆ. ಈ ಒಂದು ಚಿನ್ನದ ಕೊಳಗವನ್ನ ಧಾರಣೆ ಮಾಡಿದ ನಂತರ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗುತ್ತೆ. ನಾವು ಚಿನ್ನದ ಕೊಳಗವನ್ನ ಗಮನಿಸ್ತಾ ಇದ್ದೇವೆ. ಇದು ಮಹಾಶಿವರಾತ್ರಿಯಂದು ಮಾತ್ರ ಈ ಒಂದು ದೇವರಿಗೆ ಇದನ್ನ ಧಾರಣೆ ಮಾಡಲಾಗುತ್ತೆ. ತ್ರಿನೇಶ್ವರನಿಗೆ ಮಹಾರಾಜರು ಈ ಒಂದು 11 kg ಚಿನ್ನದ ಕೊಳಗವನ್ನು ನೀಡಲಾಗಿರ್ತಕ್ಕಂಥದ್ದು. ಈ ಒಂದು ಕೊಳಗದಲ್ಲಿ ಒಂದು ಜಟಾಮುಕುಟ ಇರಬಹುದು, ಒಂದು ಚಿನ್ನದ ಕರ್ಣಕುಂಡಲ ಇರಬಹುದು, ಒಂದು ಚಿನ್ನದ ತಾಟಂಕ ಇರಬಹುದು, 2 ಲೋಲಕ, 2 ಕೆಂಪಿನ ಅರಳಿನ ಓಲೆಗಳಿದ್ದಾವೆ. ಜೊತೆಗೆ ಹಣೆಯಲ್ಲಿ ಕೆಂಪು ಕಲ್ಲಿನ ಒಂದು ತಿಲಕ ಇರಬಹುದು. ಜೊತೆಗೆ ಸಣ್ಣ ಮೂಗುತಿ ಇರುವಂತಹ ಒಂದು ಚಿನ್ನದ ಗಂಗೆ ಕೂಡ ಇರತಕ್ಕಂಥದ್ದು. ಚಿನ್ನದ ಕೊಳಗವನ್ನು ನೋಡಿದಂತಹ ಸಂದರ್ಭದಲ್ಲಿ 7 ಕೆಂಪು ಕಲ್ಲುಗಳಿರಬಹುದು, ಬೆಳ್ಳಿಯ ಅರ್ಧಚಂದ್ರ ಇರಬಹುದು, ಜೊತೆಗೆ ಬೆಳ್ಳಿಯ 1 ತಿರುಪು ಕೂಡ ಇರತಕ್ಕಂಥದ್ದು. ಹೀಗೆ 11 kg ತೂಕ ಇರತಕ್ಕಂಥ ಈ ಒಂದು ಚಿನ್ನದ ಕೊಳಗವನ್ನ ದೇವರಿಗೆ ಧಾರಣೆ ಮಾಡಿ ತದನಂತರ
ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ವಿಶೇಷ ಅಂತ ಹೇಳಿದ್ರೆ ವಿದೇಶಿಗರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು. ಜಿಲ್ಲಾ ಖಜಾನೆಯಿಂದ ನಿನ್ನೆ ಇದನ್ನ ತರಲಾಗಿತ್ತು. ಇವತ್ತು ಬೆಳಗ್ಗೆ ಅದನ್ನ ಧಾರಣೆ ಮಾಡಿ ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಇರಬಹುದು, ಕುಂಕುಮಾರ್ಚನೆ ಇರಬಹುದು, ಹೀಗೆ ಹಲವು ವಿಶೇಷವಾದಂತಹ ಪೂಜೆಗಳನ್ನ ನೆರವೇರಿಸತಕ್ಕಂಥ 1952ರಲ್ಲಿ ಹರಕೆ ರೂಪದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಈ ಒಂದು 11 kg ತೂಕದ ಚಿನ್ನದ ಕೊಳಗವನ್ನು ಕೊಡಲಾಗಿರ್ತಕ್ಕಂಥದ್ದು. ಈ ಒಂದು ಮುಖವಾಡವನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಜಟಮುಕಟ ಇರಬಹುದು, ಮತ್ತೆ ಚಿನ್ನದ ಕರ್ಣಕುಂಡಲ ಇರಬಹುದು, ಚಿನ್ನದ ತಾಟಂಕ ಇರಬಹುದು, 2 ಲೋಲಕ ಇರಬಹುದು, ಜೊತೆಗೆ 2 ಕೆಂಪಿನ ಅರಳಿನ ಓಲೆಗಳಿರಬಹುದು, ಹಣೆಯಲ್ಲಿ ಕೆಂಪು ತಿಲಕ ಇರತಕ್ಕಂಥದ್ದು ಇರಬಹುದು, ಜೊತೆಗೆ ಸಣ್ಣ ಮೂಗುತಿ ಇರುವಂತಹ ಚಿನ್ನದ ಗಂಗೆಯನ್ನು ಕೂಡ ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ಈ ಒಂದು ಚಿನ್ನದ ಕೊಳಗದಲ್ಲಿ 7 ಕೆಂಪು ಕಲ್ಲುಗಳಿದ್ದಾವೆ. ಜೊತೆಗೆ ಬೆಳ್ಳಿಯ ಅರ್ಧಚಂದ್ರ ಇರತಕ್ಕಂಥದ್ದು, ಬೆಳ್ಳಿಯ ಒಂದು ತೀರ್ಪು ಹೊಂದಿರತಕ್ಕಂಥ ಒಂದು ಶಿವನ ಕೊಳಗವನ್ನು ನಾವು ಗಮನಿಸಬಹುದು. ಈ ಒಂದು 11 kg ತೂಕದ ಮುಖವಾಡವನ್ನ ಮಹಾಶಿವರಾತ್ರಿ ಎಂದು ಮಾತ್ರ, ವರ್ಷಕ್ಕೊಮ್ಮೆ ಮಾತ್ರ ಧಾರಣೆ ಮಾಡಲಾಗುತ್ತೆ. ಧಾರಣೆ ಮಾಡಿದ ನಂತರ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಈಗ ಭಕ್ತಾದಿಗಳು ಕೂಡ ನಾನು ಒಟ್ಟಿಗಿದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದೀರಿ? ನಾವು ಮೈಸೂರಿಂದಾನೆ. ಹಬ್ಬ ಯಾವ ರೀತಿ ಆಚರಣೆ? ಹಬ್ಬ ಮನೇಲಿ ಇದ್ದು ಮಾಮೂಲಿ ಎಲ್ಲ ಪೂಜೆ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ವರ್ಷಕ್ಕೊಂದ್ಸಲಿ ಚಿನ್ನದ ಕೊಳಗ ಹಾಕ್ತಾರಲ್ಲ, ದೇವ್ರನ್ನ ನೋಡ್ಲೇಬೇಕು ಅಂತ ಬಂದಿದ್ವಿ. ಮನೆಯಲ್ಲಿ ನಾವು ಮಾಮೂಲಿ ಈಶ್ವರನ್ ಭಕ್ತರೆ, ಹೆಂಗೆದ್ದು ಮಾಮೂಲಿ ಬೆಳಗ್ಗೆ ಪೂಜೆ ಮಾಡ್ತೀವೋ ಅದೇ ಥರ ಪೂಜೆ ಮಾಡಿ ಇವತ್ತು ವಿಶೇಷವಾಗಿ ಬಿಲ್ಪತ್ರೆ ಇಟ್ಟು ಪೂಜೆ ಮಾಡಿ ದೇವ್ರ ದರ್ಶನ. ಜಾಗರಣೆ ಮಾಡೋದಿರುತ್ತೆ, ಆದ್ರೆ ನಾವು ವರ್ಕಿಂಗ್ ಇರೋದ್ರಿಂದ ಆದ್ರೆ ನಾವು ಬಹಳಷ್ಟು ದೇವಸ್ಥಾನಗಳನ್ನು ನಾವು ಗಮನಿಸಿರ್ತೀವಿ. ಇದೊಂದು ದೇವಸ್ಥಾನದಲ್ಲಿ ಮಾತ್ರ ಮೈಸೂರಿನ ಅರಮನೆ ಆವರಣದಲ್ಲಿರುವಂಥದ್ದು ಚಿನ್ನದ ಕೊಳಗ ಧಾರಣೆ ಮಾಡಿ ಪೂಜೆ ಮಾಡ್ತಾರೆ. ಚಿನ್ನದ ಕೊಳಗ ಧಾರಣೆ ವರ್ಷಕ್ಕೆ ಒಂದ್ಸಲಿ ಮಾಡ್ತಾರೆ. ಆ ದಿನ ದೇವ್ರನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. 2 ಕಣ್ಣು ಸಾಲದು ಅಷ್ಟು ಇದರಲ್ಲೂ ನಾನು ರಶಲ್ಲೂ ನೋಡಬೇಕು ಅಂತ ಬಂದಿದ್ದೀನಿ. ನನಗೆ ದೇವ್ರ ದರ್ಶನ ಕಣ್ಣು ತುಂಬ ತುಂಬಿಕೊಂಡಂಗಾಯ್ತು, ಖುಷಿ ಆಯಿತು. ಮಹಾಶಿವರಾತ್ರಿಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಜೊತೆಗೆ ಬರುವಂತಹ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅನುಕೂಲವಾಗುವಂತಹ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಬೆಳಗ್ಗೆಯೂ ಕೂಡ ಯದು ವಂಶಸ್ಥರಾದಂತಹ ಮೈಸೂರಿನ ಸಂಸದರು ಕೂಡ ಆಗಿರುವಂತಹ ಯದುವೀರವರು ದಂಪತಿ ಸಮೇತ ಬಂದು ಪೂಜೆಯನ್ನ ನೆರವೇರಿಸಿದ್ರು. ಜೊತೆಗೆ ತ್ರಿನೇಶ್ವರ ದೇವಾಲಯದಲ್ಲಿ ಹೂಗಳ ಅಲಂಕಾರದಿಂದ ಒಂದು ದೇವಾಲಯ ಕಂಗೊಳಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಜೊತೆಗೆ ಮಹಾಶಿವರಾತ್ರಿಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ದೇವರ ನಾಮಗಳಿರಬಹುದು, ಭಕ್ತಿಗೀತೆಗಳಿರಬಹುದು, ಇವೆಲ್ಲವೂ ಕೂಡ ಭಜನೆಯ ರೂಪದಲ್ಲಿ ನಡೀತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಶಿವನ ಭಕ್ತರು ಇಲ್ಲಿ ಭಜನೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇವತ್ತು ಜಾಗರಣೆಯ ಒಂದು ವ್ಯವಸ್ಥೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೆಳಗಿಂದ ಸಂಜೆಯವರೆಗೂ ಕೂಡ ದೇವರ ದರ್ಶನವನ್ನು ಮಾಡತಕ್ಕಂಥ ಭಕ್ತಾದಿಗಳು ಇಲ್ಲಿ ಭಜನೆ ಇರಬಹುದು, ದೇವರ ಗೀತೆಗಳೆಲ್ಲವನ್ನು ಕೇಳುವುದರ ಜೊತೆಗೆ ದೇವರ ದರ್ಶನವನ್ನು ಪಡೆದು ಅವರು ಇಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಮಹಾಶಿವರಾತ್ರಿಯ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ತ್ರಿನೇಶ್ವರ ದೇವಾಲಯದಲ್ಲಿ 11 kg ತೂಕದ ಚಿನ್ನದ ಕೊಳಗ ಶಿವನ ಮುಖವಾಡವನ್ನ ಧಾರಣೆ ಮಾಡಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇರ್ತಕ್ಕಂಥದ್ದು. ಆ ಮೂಲಕ ಮೈಸೂರಿನಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಕುಮತೇಶ್ TV5 ಮೈಸೂರು.